ನೋಡಿ, ಈ ರೀತಿ ಪ್ರತಿದಿನ ಹಾಕ್ತಾ ಇರ್ಬೇಕು ಇಷ್ಟು ಗೊಬ್ಬರ ಹಾಕಿದ್ಮೇಲೆ. ಯಾಕಂದ್ರೆ ಈ ಕೋಳಿ ಗೊಬ್ಬರ, ಈ ಕಹಿ ಬೇವಿನ ಹಿಂಡಿ, ಈ ಹರಳಿಂಡಿ ಇದೆಲ್ಲವೂ ಭೂಮಿಗೆ ಸೇರ್ಬೇಕಾದ್ರೆ ನೀರು ತುಂಬಾ ಇಂಪಾರ್ಟೆಂಟ್. ಹೋಗಿ ನೋಡಿ, ಬ್ಯಾಡಗಿ ಮೆಣಸನ್ನು ಆದಿತ್ಯ ನಡ್ತಾ ಇದ್ದಾನೆ. ಸ್ವಲ್ಪ ಟೈಟ್ ಮಾಡಬೇಕು, ಪೌಷ್ಟಿಕಾಂಶಗಳಿರ್ತದೆ. ಆದ್ರೆ ಸ್ವಲ್ಪ ಗಿಡಕ್ಕೆ ಬೇರಿಗೆ ಎಲ್ಲ ಸಮಸ್ಯೆ ಮಾಡುವಂತ ಗೊಬ್ಬರಗಳಿರುವುದಿಲ್ಲ. ಇದೆಲ್ಲ ನೋಡಿ, ಗೊಬ್ಬರಗಳೆಲ್ಲ ಈ ಸೈಡ್ ಅಲ್ಲಿ ಇದೆ. ಅಂದ್ರೆ ಬೇರು ಮುಂದಕ್ಕೆ ಹೋಗುವಾಗ ಗೊಬ್ಬರಗಳು ಇಲ್ಲಿ ಇವರು ಹಾಕುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಎಲ್ಲ ಕಡೆಯಲ್ಲಿ ಇದರಲ್ಲಿ ಗಿಡಗಳು ನೆಡ್ಲಿಕ್ಕೆ ಇರ್ತದೆ. ಅಂದ್ರೆ ಮಧ್ಯದಲ್ಲಿ, ಸೈಡ್ ಅಲ್ಲಿ ಎಲ್ಲ, ಯಾವುದೋ ಒಂದೊಂದು ಮೂಲೆಗೆಲ್ಲ. ನೀವು ಯಾವುದೋ ಪುತ್ತೂರಲ್ಲಿ, ಉಪ್ಪಿನ ಅಂಗಡಿಯಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಸಂತೆಯಲ್ಲಿ ತಂದು ಮಾಡ್ತಾರಲ್ಲ ಕಟ್ಟು, ಆ ಗಿಡಗಳಿಗೆ ಈ ಗಿಡಗಳಿಗೆ ವ್ಯತ್ಯಾಸ ಇದೆ. ಇದು ಅಕ್ಯುರೇಟ್ ಆಗಿ ಸುಮಾರು 100%, 100 ಗಿಡ ಕೊಟ್ಟರೆ 100 ಗಿಡನೂ ಕೂಡ ಬದುಕ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ನಮ್ಮ ಮನೆ ಮಲೆಬೆಟ್ಟಲ್ಲಿದ್ದೇನೆ. ನಾನು ಮೊನ್ನೆ ಒಂದು ಹಂಚನ್ನು ಉಪಯೋಗ ಮಾಡಿಕೊಂಡು ಗ್ರೋ ಬ್ಯಾಗ್ ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಗಿಡ ನೆಡುವ ಬದಲು ಮನೆ ಪಕ್ಕದಲ್ಲಿ ಸುಮಾರು 100 ಗ್ರೋ ಬ್ಯಾಗ್ ಈಕ್ವಲ್ ಆಗುವಷ್ಟು ಗಿಡಗಳನ್ನು ಹೇಗೆ ನೆಡ್ಬೋದು ಅನ್ನೋಂಥದ್ದನ್ನು, ಅದರ ಒಂದು ಸೆಟಪ್ ಅನ್ನು ತೋರಿಸಿದೆ. ಇವತ್ತು ನಾನು ಅದಕ್ಕೆ ಯಾವ್ಯಾವ ರೀತಿ ಗೊಬ್ಬರಗಳನ್ನು ಹಾಕಬೇಕು ಮತ್ತೆ ಯಾವ್ಯಾವ ಗಿಡಗಳನ್ನು ನೆಡ್ತೇನೆ ಅನ್ನೋಂಥ ಒಂದು ಹಂತ ತೋರಿಸ್ತೇನೆ. ನೆಕ್ಸ್ಟ್ ಹಂತದಲ್ಲಿ ಅದರ ಸೆಟಪ್ ಇರ್ತದೆ, ಪೈಂಟಿಂಗ್ ಅದೆಲ್ಲ ಕೊಡ್ಲಿಕ್ಕಿರ್ತದೆ. ಅದೆಲ್ಲ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ಇವತ್ತು ಯಾವ್ಯಾವ ಗೊಬ್ಬರಗಳನ್ನು ನಾನು ಹಾಕ್ತೇನೆ ಅನ್ನೋದು ಇದು ನಮ್ಮ ಪ್ರಾಕ್ಟೀಸ್ ಆಫ್ ಮೆಥಡ್. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಹಾಕ್ಬೋದು, ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ಆದ್ರೆ ನಾವು ಒಂದ್ಸಲ ಹಾಕಿದ ಮೇಲೆ ಮತ್ತೆ ಹೆಚ್ಚು ಗೊಬ್ಬರ ಹಾಕ್ಲಿಕ್ಕೆ ಹೋಗುದಿಲ್ಲ. ಅದಕ್ಕೆ ಬೇಕಾಗಿರುವ ಜೀವಾಮೃತ, ಇಂಥ ಸೆಗಣಿ ನೀರು ಇಂಥದ್ದು ಮಾತ್ರ ಹಾಕುವಂಥದ್ದು. ಆ ಕಾರಣಕ್ಕೋಸ್ಕರ ಬನ್ನಿ, ಏನೇನು ರೆಡಿ ಮಾಡಿದ್ದೇವೆ, ಹೇಗೆ ಮಾಡೋದು ಅನ್ನೋ ಎಲ್ಲವನ್ನು ತೋರಿಸ್ತೇನೆ. ಸಾವಯವ ಕೃಷಿಯಲ್ಲಿ ನಾವು ಒಂದೇ ಸಲ ಹಾಕ್ಬೇಕಾಗುತ್ತೆ ಹೆಚ್ಚು. ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರುವಂಥದ್ದು. ಖಾಲಿ ಎಲ್ಲಾದ್ರೂ ನೆಟ್ಟು ಸ್ವಲ್ಪ ಸೆಗಣಿ ನೀರು ಹಾಕಿದ ತಕ್ಷಣ ತರಕಾರಿಗಳಾಗುದಿಲ್ಲ. ನೋಡಿ, ಇದು ರೆಡಿ ಮಾಡಿರುವಂತಹ ಸುಡು ಮಣ್ಣು, ಇದು ಕಹಿಬೇವಿನ ಗೊಬ್ಬರ, ವಿಮ್ಶಕ್ತಿ ಅವರದು ಗ್ರಾವೆಲ್ಸ್ ಸುಣ್ಣ, ಹರಳಿಂಡಿ, ಇದು ಕೋಕೋ ಪಿಟ್, ಕೋಳಿ ಗೊಬ್ಬರ ಅಂತ ಹೇಳಿದ್ರೆ ಉಮಿ ಮರದೊಡೆ ಇಲ್ಲದಿರುವಂತ ಕೋಳಿ ಗೊಬ್ಬರ, ಇಲ್ಲಿರುವಂಥದ್ದು ಬೂದಿ. ಇದೆಲ್ಲವನ್ನು ಕೂಡ ಈಗ ಇದಕ್ಕೆ ಅಪ್ಲೈ ಮಾಡ್ತೇವೆ. ಇದಕ್ಕೆ ಒಂದು ರೌಂಡು ಪಿಕ್ಕಾಸಿ ಹಾಕಿದ್ದೇವೆ. ಇದರಲ್ಲಿ ಮಣ್ಣನ್ನು ತೆಗಿಲಿಲ್ಲ, ಯಾಕಂದ್ರೆ ಕಳೆದ ಬಾರಿ ನಾವು ಇದರಲ್ಲೇ ತರಕಾರಿಗಳನ್ನು ಮಾಡಿದ್ವಿ. ಅದರಿಂದಾಗಿ ಸಾವಯವ ಇಂಗಾಲದ ಅಂಶಗಳು ಇದರಲ್ಲಿ ತುಂಬಾ ಇರ್ತದೆ. ಅದೇ ರೀತಿ ಸಾವಯವ ಗೊಬ್ಬರಗಳು ತುಂಬಾ ಇರ್ತದೆ. ಮಣ್ಣು ತೆಗೆದು ಬಿಸಾಡಿದ್ರೆ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಬಾರಿ ಇದಕ್ಕೆ ಪಿಕ್ಕಾಸಿಯನ್ನು ಹಾಕಿ ಪೂರ್ತಿ ಲೂಸ್ ಮಾಡಿಕೊಂಡು, ಇದರಲ್ಲಿ ಏನಾದರೂ ಕಸ ಕಡ್ಡಿಗಳು, ದೊಡ್ಡ ದೊಡ್ಡ ಕಲ್ಲುಗಳು ಇದೆಲ್ಲವನ್ನು ತೆಗೆದಾಗಿದೆ ಒಂದು ಬಾರಿ. ಚೂಚೂರು ನೋಡಿ, ಕೈ ಬೇವಿದ ಹಿಂಡಿಯನ್ನು ಹಾಕಿಕೊಂಡು ಬರ್ತಾರೆ. ಇಲ್ಲಿ ಇವರು ಹಾಕುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಎಲ್ಲ ಕಡೆಯಲ್ಲಿ ಇದರಲ್ಲಿ ಗಿಡಗಳು ನೆಡ್ಲಿಕ್ಕೆ ಇರ್ತದೆ. ಅಂದ್ರೆ ಮಧ್ಯದಲ್ಲಿ, ಸೈಡ್ ಅಲ್ಲಿ ಎಲ್ಲ, ಯಾವುದೋ ಒಂದೊಂದು ಮೂಲೆಗೆಲ್ಲ. ನಾವು ಯಾವುದೇ ಸಾವಯವ ಗೊಬ್ಬರಗಳನ್ನು ಹಾಕುವಂಥದ್ದು ಭೂಮಿಗೆ ಗಿಡಗಳ ಆಧಾರದ ಮೇಲಲ್ಲ. ಕೆಮಿಕಲ್ ಗೊಬ್ಬರಗಳಾದ್ರೆ ಗಿಡದ ಆಧಾರದ ಮೇಲೆ ಇರ್ತದೆ. ಇದು ಭೂಮಿ ಆಧಾರದ ಮೇಲೆ ಭೂಮಿಯನ್ನು ಫರ್ಟಿಲಿಟಿ ಮಾಡುವಂತ ಕೆಲಸವನ್ನು ಮಾಡುವಂಥದ್ದು. ನೋಡಿ, ಇವತ್ತು ಬೂದಿ ಎಲ್ಲ ಕಡಿಮೆ ಆಗಿದೆ. ನಮ್ಮಲ್ಲಿ ಬೂದಿಯನ್ನು ಕೂಡ ಹಾಕ್ತಾರೆ. ಅಂದ್ರೆ ನಮ್ಮಲ್ಲಿ ಬಿಸಿನೀರು ಕಾಯಿಸುವಂಥದ್ದು ಬೂದಿದು ಒಂದು ಬಾಯ್ಲರ್ ಅಲ್ಲಿ, ಅದರದ್ದು ಬೂದಿ ನಮಗೆ ಪ್ರತಿದಿನ ಸಿಗ್ತದೆ. ಆರಾಧ್ಯ ಮತ್ತು ಅವರ ತಾಯಿ ಹಾಕ್ತಾ ಇದ್ದಾರೆ. ಇಲ್ಲಿ ಆದಿತ್ಯ ಖಾಲಿ ನೋಡ್ತಾ ಇದ್ದಾನೆ ಹಾಕೋದನ್ನು. ಇದು ಹರಳಿಂಡಿ ಬಾಡ್ಲಿ ನೋಡಿ, ಇದು ಹರಳಿಂಡಿಯನ್ನು ಹಾಕ್ತಾರೆ. ನಿಂಗೆ ಆಗ್ತದಣ? ನಿಂಗೆ ಆಗುದಿಲ್ಲ? ನೋಡಿ, ಏನು ಹಿಡ್ಕೊಂಡು ನೋಡುದು. ನೋಡಿ, ಆಗ್ತದೆ ಅಂತ, ಆಗುದಿಲ್ಲ ಅಂತ ಯಾವ್ದಕ್ಕೆ ರೆಡಿ ಇಲ್ಲ. ಎಲ್ಲ ರೆಡಿ ಇರ್ತದೆ. ಮೈಂಡ್ ಸೆಟ್, ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಆಗ್ತದೆ ಅಂತ. ಅದಾದಿ ಹಾಪಣದ ನೋಡಿ, ಎಲ್ಲ ಆಡಿಸೋದು ನೋಡಿ, ತಲೆ ಎಲ್ಲ ಆಡಿಸೋದು. ಇದೆಲ್ಲ ಇಲ್ಲಿ ಟ್ರೈನಿಂಗ್ ಆಗಿದೆ ಅದಕ್ಕೆ. ನೋಡಿ, ಇದು ಕೋಳಿ ಗೊಬ್ಬರ ಹಾಕೋದು. ಇದರಲ್ಲಿ ಯಾವುದೇ ಇದಿಲ್ಲ. ಇದೆಲ್ಲ ನಮ್ಮ ಉಜಿರೆ ಸುತ್ತಮುತ್ತಲವರಿಗೆ, ಉಜಿರೆಯಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತಿದೆ. ಅದರಲ್ಲಿ ಇದೆಲ್ಲ ಗೊಬ್ಬರಗಳು ಸಿಗ್ತದೆ. ನನಗೆ ತಂದಿರುವಂಥದ್ದು ಎಲ್ಲವನ್ನು ಕಡಿಮೆ ರೇಟಿಗೆ ಸಿಗ್ತದೆ. ಕೋಳಿ ಗೊಬ್ಬರವನ್ನು ಹಾಕ್ತದೆ. ಅದನ್ನು ಅದಕ್ಕೆ ಹಾಕಿ ಎಲ್ಲ ಇದಕ್ಕೆ ಹಾಕಿ ಪೂರ ಒಂದಕ್ಕೆ ಬಾಡ್ಲಿ ಹಂಚಿಗೆ ಬಾಡ್ ನೋಡಿ. ಹಂಚಿಗೆ ಬೇತಗೊಂಡು ಹಾಗೋನಿನಂತೆ ಬಾಡ್ಲಿ ಹಾಕಿದ ಮೇಲೆ ಒಂದು ರೀತಿಯಲ್ಲಿ ಮಣ್ಣಲ್ಲಿ ಮಿಕ್ಸ್ ಮಾಡಿ ಚೂರು ಅಡಿ ಹಿಡ್ದು ಇಪ್ಲ ಚೂರು ಫುಲ್ಲು ಅಡಿ ಹಿಡ್ದು ಮಿತ್ತಿರ್ತಾ ಹಾಡು ರಾಶಿ ಪೂರ್ ನೋಡ್ಚಿ. ನೋಡಿ, ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಬೇಕು ಮಣ್ಣಿನೊಟ್ಟಿಗೆ. ಎಲ್ಲ ಗೊಬ್ಬರಗಳು ಮಿಕ್ಸ್ ಆಗ್ತಾ ಇದೆ. ಈ ರೀತಿ ಮಾಡಿದಾಗ ಮಣ್ಣಿನ ಜೊತೆ ಸೇರಬೇಕು. ಮಣ್ಣು ಮುಖ್ಯವಾಗಿರುವಂಥದ್ದು. ಖಾಲಿ ಗೊಬ್ಬರವನ್ನೇ ಗ್ರೋ ಬ್ಯಾಗ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಎಲ್ಲದಕ್ಕೂ ಅದರ ಬೇರೆಗಳಿಗೆ ಕೆಲಸ ಆಗ್ಬೇಕಂದ್ರೆ ಮಣ್ಣು ಊಟದಲ್ಲಿ ಅನ್ನ ಇದ್ದಾಗೆ. ನೋಡಿ, ಈ ರೀತಿ ಇದರಲ್ಲಿ
ಎರಡೆರಡು ಸಣ್ಣ ಸಣ್ಣ ಗುಂಡಿ ತೆಗಿದ್ದಾರೆ. ಈಜಿ ಒಂದು ಸೈಡ್ ಅವಡು ಸೈಡ್ ಇಡಗಿ ಅಡಗಿದೆ ಹಾ ಹಾ ಚೂರು ಒಂದು 2 ಫೀಟ್ ಅಂಚಿಗೆ ನೋಡಿ, 2 ಫೀಟ್ ಆ ಕಡೆಗೆ ಚೂರು ಹೆಚ್ಚ ಅವಡು. 2 ಫೀಟಿಗೆ ಒಂದೊಂದು ಗುಂಡಿಗಳು ಬರ್ಬೇಕು, ಸಣ್ಣ ಸಣ್ಣ ಗುಂಡಿಗಳು. ಯಾಕಂದ್ರೆ ನೇರ ಅದರ ಮೇಲೆ ಗಿಡ ನೆಟ್ರೆ ಈ ಗೊಬ್ಬರ ನೀವು ಹಾಕಿ ನೋಡಿದ್ರಲ್ಲ ಎಲ್ಲ ಅದರ ಬಿಸಿಗೆ ಬರ್ನ್ ಆಗಿ ಹೋಗ್ಬೋದು ಗಿಡಗಳು. ಆ ಕಾರಣಕ್ಕೋಸ್ಕರ ಅದಕ್ಕೆ ಗೊಬ್ಬರ ಟಚ್ ಆಗಬಾರ್ದು. ಅದು ಬಿಸಿ ಇರ್ತದೆ, ಅದರಲ್ಲಿ ಬೇರೆ ಬೇರೆ ಇರ್ತದೆ ಅಂಶಗಳೆಲ್ಲ. ಆ ಕಾರಣಕ್ಕೋಸ್ಕರ ಆ ಸೈಡ್ಗೆ ರಡ್ಡು ಕೋಕೋಪಿಟ್ ಅಂತ ಹೇಳಿ ತೆಂಗಿನ ನಾರು. ಇದು ನಿಮ್ಮ ಕಡೆ ಅಂಗಡಿಗಳಲ್ಲಿ ಸಿಗ್ಬೋದು, ಒಂದೊಂದು ಕಡೆ ಒಂದೊಂದು ರೇಟ್ ಇರ್ತದೆ. ಆನ್ಲೈನ್ ಅಲ್ಲಿ ಕೂಡ ಸಿಗ್ತದೆ, ಅದರದ್ದಷ್ಟು ಚೆನ್ನಾಗಿರುದಿಲ್ಲ ಅದು ಆನ್ಲೈನ್ ಅಲ್ಲಿ ಸಿಗೋದು. ಆದ್ರೆ ಇದು ಕಾಂಪೋಸ್ಟ್ ಆಗಿರುವಂತದ್ದು, ಸುಮಾರು 2 ವರ್ಷ ಆಗಿರೋದು. ಚೂರೆಚ್ಚ ಫುಲ್ ದಿಂಜೋಡಾಕಿ ಸುಡುಮಣ್ಣು ರೆಡಿ ಮಾಡಿರುವಂತದ್ದು. ಕೋಕೋಪಿಟ್ ನ ಮಧ್ಯದಲ್ಲಿ ಸುಡುಮಣ್ಣನ್ನು ಹಾಕ್ತಾರೆ. ಇದು ಯಾಕೆ ಅನ್ನೋದು ಹೇಳ್ತಾನೆ. ಇದರಲ್ಲಿ ಯಾವುದೇ ರೀತಿಯ ಗೊಬ್ಬರಗಳ ಯಾರು ಇರಲಿ, ಕೋಕೋಪಿಟ್ ಮತ್ತೆ ಸುಡುಮಣ್ಣಲ್ಲಿ ಪೌಷ್ಟಿಕಾಂಶಗಳಿರ್ತದೆ. ಆದ್ರೆ ಸ್ವಲ್ಪ ಗಿಡಕ್ಕೆ ಬೇರಿಗೆ ಎಲ್ಲ ಸಮಸ್ಯೆ ಮಾಡುವಂತಹ ಗೊಬ್ಬರಗಳು ಇರುವುದಿಲ್ಲ. ಇದೆಲ್ಲ ನೋಡಿ, ಗೊಬ್ಬರಗಳೆಲ್ಲ ಈ ಸೈಡ್ ಅಲ್ಲಿ ಇದೆ. ಅಂದ್ರೆ ಬೇರು ಮುಂದಕ್ಕೆ ಹೋಗುವಾಗ ಗೊಬ್ಬರಗಳು ಕೋಕೋಪಿಟ್ ಮತ್ತೆ ಸುಡುಮಣ್ಣನ್ನು ಅದರಲ್ಲಿ ಮಿಕ್ಸ್ ಮಾಡ್ತಾರೆ. ಯಾಕಂದ್ರೆ ಖಾಲಿ ಕೋಕೋಪಿಟ್ಟಿ ಆಗುದಿಲ್ಲ. ನೋಡಿ ಇದನ್ನು ಮಾಡಿ, ನೋಡಿ ಗಿಡಗಳು ರೆಡಿಯಾಗಿದೆ. ಬದನೆ ಗಿಡಗಳು ಈ ರೀತಿಯ ಸುಮಾರು ಒಂದು 4-5 ವೆರೈಟಿಯ ಬದನೆ ಗಿಡಗಳು ನಮ್ಮ ಹತ್ರ ಇದೆ. ಇದು ಟ್ರೇಯಲ್ಲಿ ರೆಡಿ ಮಾಡಿರುವಂತ ಗಿಡಗಳು ನೋಡಿ. ಇದು ದೊಡ್ಡ ಟ್ರೇಯಲ್ಲಿ, ಸಣ್ಣ ಟ್ರೇಯಲ್ಲಿ ಬೇರುಗಳು ಹೇಗಿದೆ ನೋಡಿ ಸುತ್ತ. ಈ ಬೇರುಗಳಿಗೆ ಯಾವುದೇ ರೀತಿಯ ನಾನೀಗ ಮೊದಲು ಹಾಕಿದ ಗೊಬ್ಬರಗಳು ತಾಗಬಾರದು. ಕೇವಲ ಕೋಕೋಪಿಟ್ ಮತ್ತೆ ಸುಡುಮಣ್ಣು ಮತ್ತೆ ತಾಗಬೇಕು ನೋಡಿ. ಅದರದ್ದು ಈ ರೀತಿ ಇರ್ತದೆ ಇದರಲ್ಲಿ ಮಾಡುವಂಥದ್ದು. ಅಂದ್ರೆ ಒಂದೇ ಒಂದು ಸ್ವಲ್ಪ ಏಟಾಗಿರುವುದಿಲ್ಲ. ನೀವು ಯಾವುದೋ ಪುತ್ತೂರಲ್ಲಿ, ಉಪ್ಪಿನ ಅಂಗಡಿಯಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಸಂತೆಯಲ್ಲಿ ತಂದು ಮಾಡ್ತಾರಲ್ಲ ಕಟ್ಟು ಆ ಗಿಡಗಳಿಗೆ ಈ ಗಿಡಗಳಿಗೆ ವ್ಯತ್ಯಾಸ ಇದೆ. ಇದು ಅಕ್ಯುರೇಟ್ ಆಗಿ ಸುಮಾರು 100%, 100 ಗಿಡ ಕೊಟ್ಟರೆ 100 ಗಿಡನೂ ಕೂಡ ಬದುಕ್ತದೆ. ಆ ರೀತಿಯ ತುಂಬಾ ಕಳೆದ ಬಾರಿ ನಾನು ಕೊಟ್ಟಿದ್ದೇನೆ. ಈ ಬಾರಿ ಕೂಡ ಲಕ್ಷಾಂತರ ಗಿಡಗಳನ್ನು ನಾವು ಹೊರಗಿನವರಿಗೆ ಕೊಡ್ತೇವೆ. ನೋಡಿ ಅದರಲ್ಲಿ ಗುಂಡಿ ಮಾಡ್ತಾರೆ ಮಲ್ಪಲಿ ನೋಡಿ, ಆ ರೀತಿ ಒಂದು ದಪ್ಪದ ಗುಂಡಿ ನೋಡಿ, ಆ ರೀತಿ ಅಷ್ಟು ಗುಂಡಿ ಸಾಕಾಗ್ತದೆ ಅದರಲ್ಲಿ. ಇದಕ್ಕೆ ಮಾಡಿ ನೋಡಿ, ಅದರದ್ದೇ ಸೈಡ್ ಅಲ್ಲಿ ಗುಂಡಿ ಮಾಡಿದ್ರು. ಈಗ ಅದಕ್ಕೆ ನಡೆಯಾದಿ ಹೋಗಿ ಒಳಗೋಗಿ ಅದ್ರಲ್ಲಿ ಇಟ್ಟರು ಸುತ್ತ ಮಣ್ಣು ಹಾಕಿ ಗಟ್ಟಿ ಮಾಡಿ, ಅಲ್ಲಿ ಸ್ವಲ್ಪ ಒತ್ತಿ ಮಣ್ಣು ಹಾಕಿ ಒತ್ತಿ, ಗಿಡ ಪೆಟ್ಟು ಬೀಳ್ಬಾರ್ದು. ಇಲ್ಲಿ ನಡಿ ಮಿಕ್ಸ್ ಮಾಡ್ಲಿ, ಹಾಕಿ ಸುತ್ತ ಮಣ್ಣು ಹಾಕಿ ಅದನ್ನ ಗೊಬ್ಬರ ಎಲ್ಲ ಹಾಕಿ ಟೈಟ್ ಮಾಡಿ ನೋಡಿ. 2 ಗುಂಡಿಗಳು ರೆಡಿ ಮಾಡಿ. ಆರಾಧ್ಯ ಒಂದೊಂದಕ್ಕೆ ನಡಿ, ಆರಾಧ್ಯ ನಡೀತಿದ್ದಾಳೆ. ನಿಧಾನ ಸ್ವಲ್ಪ ಟೈಟ್ ಮಾಡು. ಸ್ಟ್ರೈಟ್ ನೆಡಬೇಕು, ಅರ್ಜೆಂಟ್ ಮಾಡಬಾರ್ದು ಆಯ್ತಾ. ಖಾಲಿ ವಿಡಿಯೋ ಮಾಡ್ಲಿಕ್ಕಲ್ಲ, ಇದರಲ್ಲಿ ಬದನೆ ಆಗ್ಬೇಕಲ್ಲ. ನೋಡಿ ಈ ರೀತಿ ಬದನೆ ಗಿಡಗಳಿಗೆ ಒಂದೇ ಸಾಲಲ್ಲಿ ಹೆಚ್ಚು ಗಿಡಗಳನ್ನು ನೆಡುವಂಥದ್ದಲ್ಲ. ಇದರಲ್ಲಿ ಸುಮಾರು ಒಂದು 2.5 ಅಡಿಯಷ್ಟು ಅಂತರ ಕೊಟ್ಟಿದ್ದಾರೆ. 2 ಅಡಿ ಅಂತ ಹೇಳಿದೆ, ಆದ್ರೆ 2.5 ಅಡಿಯಷ್ಟು ಅಂತರ ಇದೆ. ಇದು ಅಲ್ಲಿ 6, ಇಲ್ಲಿ 6, ಸುಮಾರು 12 ಗಿಡಗಳು ಬರ್ತದೆ. ಅದರ ಮಧ್ಯದಲ್ಲಿ ಒಂದೊಂದು ಬ್ಯಾಡಗಿ ಮೆಣಸಿನ ಗಿಡಗಳನ್ನು ನಾವು ನೆಡ್ತೇವೆ. ಈಗ ಮಾಡ್ಲಿ, ಬ್ಯಾಡಗಿ ಮೆಣಸು ಅಂತ ಹೇಳಿದ್ರೆ ಅದು ನಾರ್ಮಲ್ ಕಾಯಿ ಮೆಣಸು ಮತ್ತು ಅದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದ್ರೆ ಕಾಯಿ ಮೆಣಸು ಅಂತ ಹೇಳಿದ್ರೆ ಅದನ್ನು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಣ್ಣು ಮಾಡೋಕ್ಕಾಗಲ್ಲ. ಹಣ್ಣು ಆದ್ರೂ ಕೂಡ ಅದನ್ನು ಒಣಗಿಸಿದ್ರೆ ಬಿಳಿ ಆಗ್ತದೆ. ಬ್ಯಾಡಗಿ ಮೆಣಸು ಸಿಟಿಯಲ್ಲಿ ಯಾವುದು 300 ರೂಪಾಯಿಗೆ 400 ರೂಪಾಯಿಗೆಲ್ಲ ಸಿಗುತ್ತೆ ನೋಡಿ, ಕೆಂಪಾಗ್ತದೆ, ಖಾರ ಕಡಿಮೆ. ಅದು ಬ್ಯಾಡಗಿ ಮೆಣಸು. ಅಂತ ಮೆಣಸನ್ನು ಕಳೆದ ಬಾರಿ ಸುಮಾರು ಒಂದು 25 ರೈತರಿಗೆ ಕೊಟ್ಟು ಪ್ರಯೋಗ ಮಾಡಿ ಯಶಸ್ವಿಯಾಗಿ ಈ ಬಾರಿ ಸುಮಾರು ಒಂದು 50,000 ಗಿಡಗಳು ನಮ್ಮ ಹತ್ರ ಇದೆ. ಯಾರಿಗಾದ್ರೂ ಬೇಕಾದ್ರೆ ನಮ್ಮನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಮಾತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇರೆ ಯಾವ್ದಾದ್ರು ಬಸ್ಗಳ ಫೆಸಿಲಿಟಿಗಳಿದ್ರೆ ಕೊಡ್ಬೋದು ದೂರದವರಿಗೆ. ಆದ್ರೆ ಹತ್ರದವರಿಗೆ ಮಾತ್ರ ಅದನ್ನು ನಾವು ಅತ್ಯಂತ ಸುಲಭದಲ್ಲಿ ಕೊಡ್ಲಿಕ್ಕೆ ಆಗುವಂತದ್ದು. ಹೋಗಿ ನೋಡಿ, ಬ್ಯಾಡಗಿ ಮೆಣಸನ್ನು ಆದಿತ್ಯ ನಡ್ತಾ ಇದ್ದಾನೆ. ಸ್ವಲ್ಪ ಟೈಟ್ ಮಾಡಬೇಕು, ಲೂಸ್ ಅಲ್ಲ. ಒತ್ತಿ ಇನ್ನೂ ಸ್ವಲ್ಪ ಬುಡಕ್ಕೆ ಹಾಕಿ ಮಣ್ಣು. ನೋಡಿ ಸ್ನೇಹಿತರೆ, ಪೂರ್ತಿ ನೆಟ್ಟಾಯ್ತು ಇಲ್ಲಿ ನೋಡಿ. ಇದರಲ್ಲಿ ಬ್ಯಾಡಗಿ ಮೆಣಸು ಮಧ್ಯದಲ್ಲಿ, ಅದರ ಮಧ್ಯದಲ್ಲಿ ಸೈಡ್ ಅಲ್ಲಿ 2 ಬದನೆ. ಇದು ಸುಮಾರು 1 ತಿಂಗಳು ಆಗುವಾಗ ಫುಲ್ ಇದರಲ್ಲಿ ಪಿಕಪ್ ಆಗ್ತದೆ. ಈಗ ಇದ್ರ ಮಧ್ಯದಲ್ಲಿ ಏನ್ ಮಾಡುದು ಅಂತ ಹೇಳಿ, ಇದರಲ್ಲಿ ನೋಡಿ ಈ ರೀತಿ ಗೊಬ್ಬರಗಳೆಲ್ಲ ಇದೆ ಮಧ್ಯದಲ್ಲಿ. ಇದಕ್ಕೆ ಏನ್ ಮಾಡುದು ಅಂತ ಹೇಳಿ ಮುಖ್ಯವಾಗಿ ಗಮನಿಸಬೇಕಾಗಿದೆ. ಇಷ್ಟೆಲ್ಲ ಗೊಬ್ಬರ ಹಾಕಿದ್ಮೇಲೆ ಯಾವ ಕಾರಣಕ್ಕೂ ನೇರ ಗೊಬ್ಬರದ ಮೇಲೆ ನೆಡಬೇಡಿ. ಈ ರೀತಿ ಕೋಕೋಪಿಟ್ ಇದೆಲ್ಲ ಹಾಕಿ ನೆಟ್ಟಾಗ ಇದರ ಬೇರು ಸುಮಾರು ಒಂದು 10 ದಿನ ಆಗ್ತದೆ ಇಲ್ಲಿ ಕವರ್ ಆಗ್ಲಿ ನೋಡಿ, ಇಲ್ಲೆಲ್ಲ ಬರ್ಲಿಕ್ಕೆ. ಆಗ ನೀವು ಪ್ರತಿನಿತ್ಯ ನೀರು ಹಾಕ್ತಿದ್ದಾಗಿ ಈ ಗೊಬ್ಬರಗಳೆಲ್ಲ ಕರಗಿ ಹೋಗ್ತದೆ. ಅದಾದ್ಮೇಲೆ ಇದರ ಮೇಲೆ ಸ್ವಲ್ಪ ಹಟ್ಟಿ ಗೊಬ್ಬರ, ಅಂದ್ರೆ ಒಣಗಿರುವಂತಹ ಹಟ್ಟಿ ಗೊಬ್ಬರವನ್ನು ಹಾಕಿ ಇದ್ರ ಮೇಲೆ ಒಂದು ಲೇಯರ್ ಈ ಲೆವೆಲ್ ವರೆಗೆ ಮಣ್ಣು ಹಾಕ್ಲಿಕ್ಕಿದೆ. ಆಗ ನಿಮ್ಗೆ ಪೂರ್ತಿ ರೆಡಿ ಆಗ್ತದೆ. ಈಗ ಸ್ವಲ್ಪ ಸಂಜೆ ಆಯ್ತು, ಅದರಿಂದಾಗಿ ಇನ್ನೊಂದು 2 ದಿವಸ ಬಿಟ್ಟು ಆ ಕೆಲಸವನ್ನು ನಾವು ಮಾಡ್ತೇವೆ.
ಹಾಗೆ ಆಗ ನಿಮ್ಗೆ ಇದು ಪೂರ್ತಿ ಗಿಡಗಳು ಬೇರು ಪೂರ್ತಿ ಇಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಈ ಗಿಡಕ್ಕೆ ಒಳ್ಳೆ ನ್ಯೂಟ್ರಿಷನ್ ಸಿಗ್ತದೆ. ಸೂಪರ್ ಆಗಿ ಒಂದು ಯಾವ ನಿಮಗೆ ಕೆಮಿಕಲ್ ಅಲ್ಲೂ ಈ ರೀತಿ ಬರ್ಲಿಕ್ಕಿಲ್ಲ, ಅಷ್ಟು ಸೂಪರ್ ಆಗಿ ಬರುತ್ತೆ. ಅದಾದ್ಮೇಲೆ ಒಂದೂವರೆ ತಿಂಗಳಾದ್ಮೇಲೆ ಅದರ ವಿಡಿಯೋ ಇನ್ನೊಂದು ತೋರಿಸ್ತೇನೆ ನಿಮ್ಗೆ ಎಷ್ಟು ಬದನೆಗಳಾಗಿರ್ತದೆ ಅನ್ನೋದು ನೀವು ನೋಡಬಹುದು. ಇವಾಗ ಹಾಕುವಂಥದ್ದು ನೋಡಿ, ಇದನ್ನು ನಿಜವಾಗ್ಲೂ ಒಂದು 20 ದಿನಕ್ಕಿಂತ ಮೊದಲು ಹಾಕಿದ್ರೆ ಒಳ್ಳೇದು. ನನಗೆ ಅನುಕೂಲತೆಗಳಿರ್ಲಿಲ್ಲ. ಇದನ್ನು ಸ್ವಲ್ಪ ಹತ್ರ ತಂದಂತೆ ನಿಮ್ ಶಕ್ತಿ ಅವ್ರದ್ದು. ಇದು ಅಡಿಕೆಗೆಲ್ಲ ತುಂಬಾ ಹಾಕ್ತಾರೆ ಇದನ್ನು. ಇದು ಒಂದು ರೀತಿಯಲ್ಲಿ ಅಂದ್ರೆ ಹರಳಿನ ರೀತಿಯ ಸುಣ್ಣ ಅಂತ ಹೇಳ್ತಾರೆ. ಸುಣ್ಣದ ಅಂಶದ ಇನ್ನೇನೋ ಇದೆ ಅಂತ ಹೇಳ್ತಾರೆ. ಗಿಡಗಳಿಗೆ ಒಳ್ಳೇದು ಅಂತ ಹೇಳ್ತಾರೆ. ಇದನ್ನ ನೇರ ಬುಡಕ್ಕೆ ಹಾಕಬಾರ್ದು, ಸ್ವಲ್ಪ ದೂರದಿಂದ ಸ್ವಲ್ಪ ಈ ರೀತಿ ಹಾಕುವಂಥದ್ದು. ಬೇರೆ ಸುಣ್ಣಗಳನ್ನಾದ್ರೆ ಮೊದಲೇ ಹಾಕ್ಬೇಕು ನೀವು, ಯಾಕಂದ್ರೆ ಅದು ತುಂಬಾ ಪವರ್ಫುಲ್ ಆಗಿರ್ತದೆ. ಆದ್ರೆ ಇದ್ರದ್ದು ಪವರ್ ಸ್ವಲ್ಪ ನಿಧಾನಕ್ಕೆ ಗಿಡಗಳಿಗೆ ಸಿಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇಡೀ ಮಳೆಗಾಲದಲ್ಲಿ ಒದ್ದೆ ಆಗಿರೋದ್ರಿಂದ ಈ ಭೂಮಿ ಇಲ್ಲಿ ಸ್ವಲ್ಪ ಹುಳಿ ಅಂಶ ಹೆಚ್ಚಾಗಿರ್ತದೆ. ಇದು ಸ್ವಲ್ಪ ಪಿಕಪ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಇನ್ನು ನಿಮ್ದು ಯಾವ್ಯಾವ ಮೆಥಡ್ ಅಲ್ಲಿ ಮಾಡ್ತೀರಿ ಅನ್ನುವಂಥದ್ದನ್ನು ನೀವು ಹೇಳ್ಬೋದು. ಒಬ್ಬೊಬ್ಬರದ್ದು ಒಂದೊಂದು ಮೆಥಡ್ ಒಂದೊಂದು ಪ್ರಾಕ್ಟೀಸ್ ಅಲ್ಲಿ ಮಾಡ್ತಾರೆ, ಅನುಕೂಲತೆಗಳು ಇದ್ದ ಹಾಗೆ. ಆದ್ರೆ ಒಂದು ಬಾರಿ ಈ ರೀತಿ ಖರ್ಚು ಮಾಡಿದ್ರೆ ಮತ್ತೆ ನಿಮಗೆ ಲಾಂಗ್ ಟೈಮ್ ಅಂದ್ರೆ ಇಡೀ ವರ್ಷ, ಸುಮಾರು ಮುಂದಿನ ಆಗಸ್ಟ್ ವರೆಗೆ, ಇನ್ನೊಂದು ತಿಂಗಳಾದ್ಮೇಲೆ ಎಲ್ಲ ತರಕಾರಿ ನೀವು ಉಪಯೋಗವನ್ನು ಮಾಡ್ಬೋದು. ಈ ರೀತಿ ಪ್ರತಿದಿನ ಹಾಕ್ತಾ ಇರ್ಬೇಕು ಇಷ್ಟು ಗೊಬ್ಬರ ಹಾಕಿದ್ಮೇಲೆ. ಯಾಕಂದ್ರೆ ಈ ಕೋಳಿ ಗೊಬ್ಬರ, ಈ ಕಹಿ ಬೇವಿನ ಹಿಂಡಿ, ಈ ಹರಳಿಂಡಿ ಇದೆಲ್ಲವೂ ಭೂಮಿಗೆ ಸೇರ್ಬೇಕಾದ್ರೆ ನೀರು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಿಮಗೆ ಅದು ಭೂಮಿಗೆ ಸೇರ್ಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಕಲ್ಲು ರೀತಿಯಲ್ಲಿ ಇರುವ ಚಾನ್ಸಸ್ ಇರ್ತದೆ. ಮತ್ತೆ ಇದು ಬೇರು ಕೊಡ್ಲಿಕ್ಕೂ ಅದು ಹೆಲ್ಪ್ ಮಾಡ್ತದೆ. ನೋಡಿ, ಇಷ್ಟರವರೆಗೆ ವಿಡಿಯೋ ಮಾಡ್ತಿದ್ದು ಆರಾಧ್ಯ ನಮಸ್ತೆ ಹೇಳಿದ್ಲು ನೋಡಿ. ಅವತ್ತು ಮೈಕೆಲ್ಲ ಆ ಕಾರಣಕ್ಕೋಸ್ಕರ ನಿಮ್ಗೆ ಕೇಳಿರ್ಲಿಕ್ಕಿಲ್ಲ. ನಿಮ್ಗೆ ನಮಸ್ತೆ ಹೇಳಿದ್ಲು ನೋಡಿ. ಪೂರ್ತಿ ಗಿಡಗಳು ರೆಡಿ ಆಗಿದೆ. ಇದನ್ನು ಒಂದು ಬಗೆಯ ಇನ್ವೆಸ್ಟ್ಮೆಂಟ್. ಇದು ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದ ರಿಟರ್ನ್ ಆಗುತ್ತೆ. ಲಾಭ ಎಷ್ಟು ಲಾಸ್ ಎಷ್ಟು ಅನ್ನೋದಕ್ಕಿಂತನೂ ಕೂಡ ನಾವು ಇವತ್ತು ಆರೋಗ್ಯಕ್ಕೆ ತುಂಬಾ ಖರ್ಚು ಮಾಡ್ತಿದ್ದೇವೆ. ಒಂದು ಬಾರಿ ಆಸ್ಪತ್ರೆಗೆ ಹೋದ್ರೆ ₹1000 ಖರ್ಚಾಗತ್ತೆ. ಹಾಗೆ ಇದನ್ನು ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಆಸ್ಪತ್ರೆಗೆ ಹೋಗುದೇ ನಿಂತು ಹೋಗುತ್ತೆ ಅಂತಲ್ಲ, ಆದ್ರೆ ಪ್ರಮಾಣವು ಕಡಿಮೆ ಆಗ್ಬೋದು. ಸಾವಯವ ರೀತಿಯ ನಿಮಗೆ ತರಕಾರಿಗಳು ಎಲ್ಲವೂ ಕೂಡ ಸಿಗ್ತದೆ. ಸುಮಾರು ಒಂದು ₹3000 ಖರ್ಚಾಗಿರ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಅನ್ನುವಂಥದ್ದು ನೀವು ಕಾಣಬಹುದು. ನೋಡಿ, ಅಲ್ಲೊಂದು ಸೆಟ್ ಇದೆ ನೋಡಿ, ಇಲ್ಲೊಂದು ನೆಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಸುಮಾರು ₹3000 ಅಷ್ಟು ಖರ್ಚಾಗ್ಬೋದು. ಅಂದ್ರೆ ಲೇಬರ್ ಚಾರ್ಜು, ಅದರೊಟ್ಟಿಗೆ ನಾವು ಹಾಕಿರುವಂಥ ಗೊಬ್ಬರ. ಆದರೆ ಇದು ಸುಮಾರು ನಮ್ಮ ಮನೆಗೆ ಇನ್ನೊಂದು 8-9 ತಿಂಗಳು ಬೇಕಾದಷ್ಟು ಬಗೆಯ ತರಕಾರಿಗಳು ಸಿಗ್ತದೆ. ಕೇವಲ ಈಗ 2 ವೆರೈಟಿಯನ್ನು ಇಟ್ಟಿರುವಂಥದ್ದು. ಒಂದು ತಿಂಗಳು ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೇನೆ. ಇಷ್ಟರಲ್ಲಿ ಎಷ್ಟು ವೆರೈಟಿ ಇರುತ್ತೆ ಅನ್ನುವಂಥದ್ದು ನೀವು ನೋಡ್ಬೋದು. ಇದರ ಮೇಲ್ಗಡೆಗೆ ಇದು ಬರ್ತದೆ, ಅಂದ್ರೆ ಚಪ್ಪರ ಬರ್ತದೆ. ಚಪ್ಪರಕ್ಕೂ ಕೂಡ ಮೇಲ್ಗಡೆಗೆ ಹಬ್ಬಿಸ್ತೇವೆ, ಕೆಳಗಡೆಗೆ ಬರ್ತದೆ. ಅದೇ ರೀತಿಯಲ್ಲಿ ಗೆಡ್ಡೆ ಟೈಪ್ ಇದು ಬರುತ್ತೆ. ಅಂದ್ರೆ ಎಲ್ಲ ವೆರೈಟಿಯ ತರಕಾರಿಗಳನ್ನು ಇದರಲ್ಲಿ ಮಾಡುವಂತ ಒಂದು ಸೂಪರ್ ಆಗಿರುವಂತ ಸಿಸ್ಟಮ್ ಇದು. ನೀವು ಇದನ್ನು ಫಾಲೋ ಮಾಡಿ, ಎಲ್ಲರೂ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇನ್ನು ಸಲಹೆ ಸೂಚನೆಗಳಿಗೆ ಬೇಕಾದ್ರೆ ಕೇಳಿ. ನಾವು ಬೇಕಾದ್ರೆ ಪೂರ್ತಿ ಸೆಟ್ ಮಾಡಿ ಕೊಡಬೇಕು ಅಂತ ಹೇಳಿದ್ರು ಕೂಡ ನಾವು ನಿಮ್ಮ ಮನೆಯಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ. ಲೇಬರ್ ಇನ್ನೊಂದೆಲ್ಲವೂ ಕೂಡ ನಿಮ್ಮದೇ ಖರ್ಚು. ಅದನ್ನು ಸೆಟ್ ಮಾಡಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನೋಡಿ, ಇದೊಂದು ಸಿಸ್ಟಮೆಟಿಕ್ ಆಗಿರುವಂಥ ವ್ಯವಸ್ಥೆ. ಇದನ್ನು ನಾವು ಮಾಡಿದಂತ ತೋರಿಸೋದಲ್ಲ, ಅದು ನೀವು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ನಿಮಗೆ ಇದು ಅನುಕೂಲ ಆದರೆ ಇದನ್ನು ನೀವು ಮಾಡಿ. ಅದೇ ರೀತಿಯಲ್ಲಿ ಯಾರಿಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೂ ಮಾಡುವವರು ತುಂಬ ಜನರು ಇರ್ತಾರೆ, ಹೌದಲ್ವಾ? ಅವರಿಗೆ ವಿಡಿಯೋ ಸಿಗಲ್ಲ. ಪಾಪ ಎಷ್ಟೋ ಇಂಟ್ರೆಸ್ಟ್ ಇರ್ತದೆ ಅವ್ರಿಗೆ ಕೈತೋಟ ಮಾಡೋಕ್ಕೆ, ತರಕಾರಿ ಕೃಷಿ ಮಾಡೋಕ್ಕೆ, ಆದರೆ ವಿಡಿಯೋ ಸಿಗಲ್ಲ ಅವ್ರಿಗೆ. ಯಾಕಂದರೆ ನಿಮಗೆ ಮಾತ್ರ ಇದು ಕಾಣ್ತಿರ್ತದೆ. ಆ ಕಾರಣಕ್ಕೋಸ್ಕರ ನಿಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ಬಾರಿ ಶೇರ್ ಮಾಡಿ. ಇದೊಂದು ಸಮಾಜ ಸೇವೆ, ಇದೊಂದು ಸಮಾಜಕ್ಕೆ ಒಳ್ಳೇದಾಗುವಂಥ ಕೆಲಸ. ಆ ಕಾರಣಕ್ಕೋಸ್ಕರ ಇದು ಅವೇರ್ನೆಸ್ ಪ್ರತಿಯೊಬ್ಬರಿಗೂ ತಲುಪಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಿಷಮುಕ್ತ ಆಗಿರುವಂಥ ಆಹಾರ ಅವನ ಅನ್ನದ ಬಟ್ಟಲಲ್ಲಿ ಇರಬೇಕು. ಕೆಮಿಕಲ್ ತಿಂದು ಜನರು ಸಾಯಬಾರ್ದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.